ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ದಿನ ಹೇಗೆ ಬ್ಯುಸಿಯಾಗಿ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ. ಅದರಲ್ಲೂ ಕೂಡ ಫುಲ್ ಬ್ಯುಸಿ ಅಂದರೆ ಬ್ಯುಸಿನೇ ಇವತ್ತು. ಆ ಒಂದು ದಿನಾನ ನಿಮ್ಮ ಬಳಿ ಕೂಡ ಹಂಚ್ಕೋಬೇಕು ಅಂಥೇಳಿ ನನ್ನ ಜೊತೆಲೇ ಹೋಗೋಣ ಬನ್ನಿ. ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಇತ್ತು ಅಂತಲೇ ಹೇಳ್ಬೋದು. ಇವತ್ತು ಕಿಚನ್ ಕ್ಲೀನಿಂಗ್ ಮಾಡೋದ್ರ ಜೊತೆಗೆ ಸ್ವಲ್ಪ ಗ್ರಾಸರಿ ಫಿಲ್ಲಿಂಗು ಕೂಡ ಇತ್ತು. ಅದನ್ನು ಕೂಡ ಮಾಡಿಕೊಂಡು ಹಿಟ್ಟೆಲ್ಲ ತೊಗೊಂಬಂದಿರ್ತೀವಲ್ಲ, ಅದನ್ನು ಈ ರೀತಿಯಾಗಿ ಸಾಣಿಸಿ ಇಟ್ಕೊಂಡ್ಬಿಟ್ರೆ ಏನಾದರೂ ಇದ್ದರೂ ಕೂಡ ಬಂದ್ಬಿಡುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಅದೇ ಆಲ್ರೆಡಿ ಕ್ಲೀನಾಗಿರುತ್ತೆ, ಆದರೂ ಕೂಡ ಒಂದೊಂದು ಸರಿ ಗುಂಪಿನಾಗಿರ್ಬೋದು ಅಥವಾ ಸ್ಟ್ಯಾಪ್ಲರ್ ಪಿನ್ಗಳಾಗಿರ್ಬೋದು, ಅದೆಲ್ಲ ಸಿಗುವಂಥ ಚಾನ್ಸಸ್ ಜಾಸ್ತಿ. ಹಾಗಾಗಿ ಒಂದು ಸರಿ ಈ ರೀತಿಯಾಗಿ ಜಾಣಿಸಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಈ ರೀತಿಯಾಗಿ ಸಾಣಿಸ್ತಿದ್ದೀನಿ. ಅಂದರೆ ಡೈರೆಕ್ಟಾಗಿ ಡಬ್ಬದಲ್ಲೇ ಸಾಣಿಸೋದ್ರಿಂದ ಕೆಳಗಡೆ ಎಲ್ಲ ಸ್ವಲ್ಪ ಬಿದ್ದೋಗ್ಬಿಟ್ಟಿದೆ, ಏನೋ ಅಂದ್ಕೋಬೇಡಿ ಆಯಿತಾ. ಅದೆಲ್ಲ ಹಾಕಿ ಫುಲ್ಲು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಗ್ರಾಸರಿ ಫಿಲ್ಲಿಂಗ್ ಎಲ್ಲ ಮಾಡಿಕೊಂಡು ನಾನಂತೂ ಅಡುಗೆಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಿಂದಿನ ದಿವಸನೇ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದಿದ್ದೆ. ಅದನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಕೋಬೇಕಾಗಿತ್ತು. ಹಾಗಾಗಿ ಅದನ್ನು ಕೂಡ ಎಲ್ಲ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂಥೇಳಿ ಎಲ್ಲ ಈ ರೀತಿ ಬಾಕ್ಸಲ್ಲಿ ಹಾಕಿ ಒರೆಸ್ಬಿಟ್ಟು ಇಟ್ಕೊಂಬಿಡ್ತೀನಿ. ಅದು ಚೆನ್ನಾಗಿರುತ್ತೆ, ಒಂದು ವಾರದ ತನಕ ಆರಾಮಾಗಿ ಬಳಸ್ಕೋಬೋದು. ಹಾಗಾಗಿ ಈ ರೀತಿಯ ವಾರಕ್ಕೊಂದು ಸರಿ ತೊಗೊಂಬಂದು ಇಟ್ಕೊಂಬಿಟ್ರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ. ಹಾಗಾಗಿ ಈ ರೀತಿಯಾಗಿ ತೊಗೊಂಡ್ಬಂದು ಇಟ್ಕೊಂಬಿಡ್ತೀನಿ. ಇದ್ರ ಜೊತೆಗೆ ಅಡುಗೆಗೂ ಕೂಡ ರೆಡಿ ಮಾಡ್ಕೋಬೇಕು. ಅಡುಗೆಗೆ ಇವರು ಕೂಡ ಹೇಳಿದ್ದಾರೆ, ಇವತ್ತು ಸ್ವಲ್ಪ ಕುಲ್ಲ ಕೈಮಾನ ಮಾಡಿಬಿಡಮ್ಮ ಅಂತ ಹೇಳಿದ್ರು. ಹಾಗಾಗಿ ಕುಲ್ಲ ಕೈಮಾ ಮತ್ತು ಚಪಾತಿ ಕೂಡ ಮಾಡ್ಕೋಬೇಕು. ಅವರು ತೊಗೊಂಡು ಬರೋಷ್ಟರಲ್ಲಿ ಈ ತರಕಾರಿಗಳನ್ನೆಲ್ಲ ಈ ರೀತಿಯಾಗಿ ಎತ್ತಿಟ್ಕೊಂಬಿಡೋಣ ಅಂಥೇಳಿ ಎತ್ತಿಟ್ಕೊತಾ ಇದ್ದೀನಿ. ಇವತ್ತು ತಿಂಡಿ ಕೂಡ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಹಾಗಾಗಿ ನನ್ನ ಮತ್ತೆಗೆ ಸ್ವಲ್ಪ ಓಟ್ಸ್ನ ಮಾಡಿಕೊಟ್ಬಿಟ್ಟಿದ್ದೆ ಬೆಳಗ್ಗೆನೇ. ಅದ್ರ ಜೊತೆಗೆ ಮಗ ಕೂಡ ಮನೇಲೇ ಇದ್ದಿದ್ದ ಕಾರಣ ಇವತ್ತು ಲೇಟಾಗಿ ತಿಂಡಿ ತಿಂತಾನೆ ಅಂತ ಹೇಳ್ಬಿಟ್ಟು ಮ್ಯಾಗಿ ಇತ್ತು. ಮ್ಯಾಗಿನೂ ಕೂಡ ಈ ರೀತಿಯಾಗಿ ಮಾಡಿಕೊಟ್ಬಿಡೋಣ ಅಂಥೇಳಿ ಮ್ಯಾಗಿ ಕೂಡ ಮಾಡಿಕೊಟ್ಟೆ. ಅದ್ರ ಜೊತೆಗೆ ನಾನು ಕೂಡ ಸ್ವಲ್ಪ ತಿಂದು ಮತ್ತೆ ಅಡುಗೆಗೆ ಶುರು ಮಾಡಿಕೊಂಡೇ ಬಿಟ್ಟೆ. ಅಡುಗೆ ಆಲ್ರೆಡಿ ಅನ್ನ ಎಲ್ಲ ಮಾಡಿ ಆಗೋಗಿದೆ. ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಕುಲ್ಲ ಕೈಮಾ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ರೆ ತುಂಬಾ ಚೆನ್ನಾಗಾಗತ್ತೆ. ಚಪಾತಿ, ರೊಟ್ಟಿ, ದೋಸೆ ಇದಕ್ಕೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮತ್ತೇನಪ್ಪ ಅಂದರೆ ಇದು ಕುಲ್ಲ ಕೈಮಾ ರೆಸಿಪಿನೂ ಕೂಡ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಸಿಕ್ಕರೆ ಅದನ್ನು ಕೂಡ ಚೆಕ್ ಮಾಡಿ ನೋಡಿ ಆಯಿತಾ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂಥೇಳಿ ನಿಮಗೆ ಆ ವಿಡಿಯೋದಲ್ಲೂ ಕೂಡ ಇದೆ, ಅದನ್ನು ದಯವಿಟ್ಟು ಚೆಕ್ ಮಾಡಿ ನೋಡಿ ಆಯಿತಾ. ತುಂಬಾ ಟೇಸ್ಟಿಯಾಗಿ ಕೂಡ ಆಗೋಗ್ಬಿಟ್ಟಿತ್ತು. ತುಂಬ ಟೇಸ್ಟಿ ಅಂತ ಹೇಳಿದ್ರೆ ಸೂಪರಾಗಿತ್ತು, ತುಂಬಾ ಚೆನ್ನಾಗಿತ್ತು. ನನಗಂತೂ ತಿನ್ನೋದಕ್ಕೆ ತುಂಬಾ ಖುಷಿ ಆಯಿತು. ಈ ಒಂದು ಪಲ್ಯ ಕೂಡ ಅಂದರೆ ಚಿಕನ್, ಮಟನ್ ಈ ರೀತಿಯಾಗಿ ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ, ಈ ರೀತಿಯ ತರಕಾರಿಗಳನ್ನೆಲ್ಲ ಬಳಸ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಂಡು ಆಯಿತು. ಅದು ಕೂಡ ಅದ್ರ ಜೊತೆಗೆ ಚಪಾತಿ ಮಾಡಿಕೊಟ್ಬಿಡಮ್ಮ ಅಂತ ಹೇಳಿ ಹೇಳಿದ್ರು. ಹಾಗಾಗಿ ಇಲ್ಲಿ ಚಪಾತಿ ಹಿಟ್ಟನ್ನು ಕೂಡ ಕಲಸಿ ಇಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಚಪಾತಿ ಹಿಟ್ಟನ್ನು ಕಲಸಿ ಎತ್ತಿಟ್ಕೋತಾ ಇದ್ದೀನಿ.
ಈ ಒಂದು ಫುಡ್ ಪ್ರೊಸೆಸರ್ ಇರೋದ್ರಿಂದ ನನಗೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ಗೊತ್ತಾ. ಈ ರೀತಿ ಚಪಾತಿ ಆಗಿರ್ಬೋದು ಅಥವಾ ಬೀಟ್ರೋಟ್ ಪಲ್ಯ ಎಲ್ಲ ಮಾಡಬೇಕಾದ್ರೆ ಬೆಳಗ್ಗೆ ಹೊತ್ತು ತುಂಬಾ ಕಷ್ಟ ಆಗೋಗ್ಬಿಡುತ್ತೆ. ಅದನ್ನು ಕಟಿಂಗ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಆಗೋಗ್ಬಿಡುತ್ತೆ ಅಲ್ವಾ. ಹಾಗಾಗಿ ಇದರಲ್ಲಿ ಮಿಕ್ಸಿನೂ ಯೂಸ್ ಮಾಡ್ಕೋಬೋದು, ಮತ್ತು ಫುಡ್ಡು ಪ್ರೊಸೆಸರ್ ಕೂಡ ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು, ಮತ್ತು ಹಿಟ್ಟು ಕೂಡ ರುಬ್ಕೋಬೋದು. ಅಂದರೆ ಹಿಟ್ಟು ರುಬ್ಕೊಳ್ಳೋದು ಅಂತಂದರೆ ಹಿಟ್ಟು ಈ ರೀತಿಯಾಗಿ ಕಲಿಸ್ಕೋಬೋದು. ಹಾಗಾಗಿ ಇದಂತೂ ನನಗೆ ತುಂಬಾ ಬಲಗೈ ಬಂಟನೆ ಅಂತ ಹೇಳ್ಬೋದು. ಅಷ್ಟು ರೀತಿಯಲ್ಲಿ ನನಗೆ ಕೆಲಸ ಮಾಡಿಕೊಡುತ್ತೆ. ಇದಂತೂ ಚೆನ್ನಾಗಿದೆ. ಹಿಟ್ಟು ಕೂಡ ಎಷ್ಟು ಸಾಫ್ಟಾಗಿ ಆಗುತ್ತೆ ಗೊತ್ತಾ. ಚಪಾತಿ ಎಲ್ಲ ಮಾಡ್ಕೊಂಡಾಗ ತುಂಬಾ ಸಾಫ್ಟಾಗಿರುತ್ತೆ. ಇಮಿಡಿಯೇಟ್ ಮಾಡ್ಕೊಂಬಿಡ್ಬೋದು ಈ ರೀತಿಯಾಗಿ ಚೆನ್ನಾಗಿ ನಾದಿ ಬಂದಿರುತ್ತಲ್ಲ. ಹಾಗಾಗಿ ಇದನ್ನು ಇಟ್ಕೊಂಬಿಟ್ರೆ ಅಂತೂ ತುಂಬಾ ಕೆಲಸ ಈಸಿ ಆಗೋಗ್ಬಿಡುತ್ತೆ. ಇವಾಗಂತೂ ಸಖತ್ತು ಕಿಚನಲ್ಲಿ ಬೇರೆ ಬೇರೆ ವಸ್ತುಗಳು ಪ್ರಾಡಕ್ಟ್ಗಳು ಬಂದಿರೋದ್ರಿಂದ ಕಿಚನಲ್ಲಿ ಹೆಣ್ಮಕ್ಳಿಗೆ ಎಷ್ಟೊಂದು ಸಹಾಯ ಆಗಿದೆ ಗೊತ್ತಾ. ಹಾಗೇ ನನಗೂ ಕೂಡ ಇದೊಂದು ಇರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಅದು ಕೂಡ ನನ್ನ ಮಗ ಬೆಳಗ್ಗೆನೇ ಹೋಗಬೇಕಾ, ಅದರಲ್ಲೂ ಕೂಡ ಅವನಿಗೆ ಸ್ಕೂಲ್ಗೆ ಕಳಿಸ್ಬೇಕಾದ್ರೆ ಅಂತೂ ಪಲ್ಯ ಮತ್ತು ತರಕಾರಿ ಎಲ್ಲ ಚಾಪ್ ಮಾಡಬೇಕಾದ್ರೆ ಇದು ಇಲ್ಲ ಅಂತ ಹೇಳಿದ್ರೆ ಕಟ್ಟಿಂಗ್ ಒಂದು ದಿವಸ ಮುಂಚೆನೇ ಮಾಡ್ಕೋಬೇಕು. ಹಾಗಾಗಿ ಇರೋದ್ರಿಂದ ಬೇಗ ಬೆಳಗ್ಗೆನೇ ನಾನು ತರಕಾರಿ ಬೀಟ್ರೋಟ್ ಪಲ್ಯ ಆಗಿರ್ಬೋದು ಅಥವಾ ಎಲೆಕೋಸು ಪಲ್ಯ ಅಥವಾ ಬೀನ್ಸು ಈ ರೀತಿಯಾಗಿ ಎಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗೋಗ್ಬಿಡುತ್ತೆ. ಇಲ್ಲಿ ಅದ್ರ ಜೊತೆಗೆ ಚಪಾತಿನೂ ಕೂಡ ಮಾಡ್ಕೋತಾ ಇದ್ದೀನಿ. ಚಪಾತಿನೂ ಕೂಡ ಎಷ್ಟು ಸಾಫ್ಟಾಗಿ ಆಗುತ್ತೆ ಗೊತ್ತಾ ಇದರಲ್ಲಿ ಇಟ್ಕೊಂಡಿರೋದ್ರಿಂದ. ನನಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ. ಅಂದರೆ ಈ ರೀತಿ ಎಲ್ಲ ಇರೋದ್ರಿಂದನೇ ನನಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಆಯಿತಾ. ನನಗಂತೂ ಭಾಳನೇ ಖುಷಿ ಈ ಒಂದು ಫುಡ್ ಪ್ರೊಸೆಸರ್ನ ಯೂಸ್ ಮಾಡೋದ್ರಿಂದ. ಚಪಾತಿ ಮತ್ತು ಕುಲ್ಲ ಕೈಮಾ ಜೊತೆಗೆ ಸ್ವಲ್ಪ ನಾನು ಇಲ್ಲಿ ಸ್ವೀಟ್ ಏನಾದರೂ ಬೇಕು ಅಂತ ಕೇಳ್ತಾರೆ. ನಾನ್ ವೆಜ್ ಐಟಮ್ ಆಗಿರ್ಬೋದು ಅಥವಾ ಸಂಡೇ ಟೈಮ್ ಆಗಿರ್ಬೋದು, ನಮ್ಮ ಮನೇಲಿ ಏನಾದರೂ ಒಂದು ಸ್ವೀಟ್ ಐಟಮ್ ಮಾಡಲೇಬೇಕು ಅಂತ ಕೇಳ್ತಾರೆ. ಹಾಗಾಗಿ ಇವತ್ತಂತೂ ಸ್ವೀಟ್ ಐಟಮ್ ಮಾಡೋ ಅಷ್ಟು ಪುರ್ಸೊತ್ತು ನನಗಿಲ್ಲ. ಹಾಗಾಗಿ ಸ್ವಲ್ಪ ಫ್ರೂಟ್ ಸಲಾಡ್ನ ಮಾಡ್ಕೊಂಬಿಡೋಣ, ಅದನ್ನೇ ಕೊಟ್ಬಿಡೋಣ ಮಧ್ಯಾಹ್ನ ಊಟ ಆದಮೇಲೆ ಅಂತ ಹೇಳಿ ಅದನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಏನಿಲ್ಲ, ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಮಿಲ್ಕ್ ಮೇಡ್ ಬರುತ್ತಲ್ವ, ಅದನ್ನು ಚೆನ್ನಾಗಿ ಹಾಕಿ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತುಂಬಾ ಚೆನ್ನಾಗಾಗ್ಬಿಡುತ್ತೆ. ಅಂದರೆ ಐಸ್ ಕ್ರೀಮ್ ಯಾವ ರೀತಿ ಟೇಸ್ಟ್ ಕೊಡುತ್ತೋ ಆ ರೀತಿಯ ಟೇಸ್ಟ್ ಇರುತ್ತೆ. ಇಲ್ಲಿ ಕಸ್ಟರ್ಡ್ ಪೌಡ್ರನ್ನ ಕೂಡ ಹಾಕ್ಕೋಬೋದು. ನನ್ನ ಹತ್ರ ಕಸ್ಟರ್ಡ್ ಪೌಡ್ರ್ ಖಾಲಿ ಆಗೋಗ್ಬಿಟ್ಟಿತ್ತು, ಹಾಗಾಗಿ ಪ್ಲೇನಾಗಿ ಈ ರೀತಿ ಮಾಡಿ ತಿಟ್ಕೊಂಡಿರುವಂಥದ್ದು. ರೆಡಿ ಅಂತೂ ಆಗಿದೆ, ಅಡುಗೆ ಊಟಕ್ಕೆಲ್ಲ ರೆಡಿಯಾಗಿದೆ. ಇನ್ನು ಊಟ ಮಾಡ್ಕೋಬೇಕು ಅಷ್ಟೇ. ಇಲ್ಲಿ ಚಪಾತಿ ಕೂಡ ರೆಡಿಯಾಗಿದೆ, ಪಲ್ಯ ಕೂಡ ರೆಡಿಯಾಗಿದೆ, ಅದ್ರ ಜೊತೆ ಸಲಾಡು ವೈಟ್ ರೈಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ವೈಟ್ ರೈಸ್ ಜೊತೆ ಮೊಸರು ಏನಾದರೂ ಕಲಿಸ್ಕೊಂಡು ತಿನ್ನೋಣ ಅಥವಾ ಇದೇ ಪಲ್ಯದ ಗೊಜ್ಜು ಜೊತೆ ತಿನ್ನೋಣ ಅಂತೇಳ್ಬಿಟ್ಟು ಊಟ ಮುಗಿಸ್ಕೊಂಡಾದ ನಂತರ ಇಲ್ಲಿ ನಾನು ಡೈಲಿ ಏನಪ್ಪ ರೊಟೀನ್ ಆಗೋಗ್ಬಿಟ್ಟಿದೆ ಅಂದರೆ 11ರಿಂದ 12 ಗಂಟೆ 12:30 ತನಕ ನನಗೆ ಕ್ಲಾಸಸ್ ನಡೆಯುತ್ತೆ, ಟಾರ್ಸಲ್ಸ್ ಕ್ಲಾಸಸ್ಸು. ಅದನ್ನು ಕೂಡ ಕಲಿಯೋದಷ್ಟೇ ಅಲ್ಲ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕಲ್ಲ. ಪ್ರಾಕ್ಟೀಸಿಂಗ್ ಟೈಮು ಅಂತ ಹೇಳ್ಬಿಟ್ಟು 3ರಿಂದ 4 ಗಂಟೆಗೆ ನಾನು ಪ್ರಾಕ್ಟೀಸಿಂಗ್ ಕೂತ್ಕೊಂಡ್ಬಿಡ್ತೀನಿ. ಅದರಲ್ಲೂ ಕೂಡ ಈ ಫಸ್ಟ್ ಏನಾಗಿತ್ತು ಅಂತ ಹೇಳಿದ್ರೆ, ನನಗಂತೂ ಹೆಂಗಪ್ಪ ಈ ದಾರ ಸುತ್ತೋದು ಹೇಗೆ ಕಲಿತೀನೋ ಇಲ್ವೋ ಅನ್ನೋದು ಕೂಡ ಅಷ್ಟೊಂದು ಕಷ್ಟ ಆಗೋಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಯಾಕಾದ್ರೆ ಸೇರಿಕೊಂಡಪ್ಪ ಅಂತ ಹೇಳ್ಬಿಟ್ಟು ಕೂಡ ಅನಿಸಿತ್ತು. ಆದರೆ ಚೆನ್ನಾಗಿ ಸೀರೆಗೆ ಕುಚ್ಚು ಕಟ್ಟೋದು ಕೂಡ ಒಂದು ಕಲೆ ಅಲ್ವಾ. ನನಗಂತೂ ಚೆನ್ನಾಗಿ ಸೀರೆಗೆ ಕುಚ್ಚು ಕಟ್ಟಲು ಬರಲೇಬೇಕು ಅನ್ನೋ ಆಸೆ ಏನೋ ಇದೆ. ಅದಕ್ಕಾಗಿ ಈಗ ನಿಧಾನವಾಗಿ ಕಲಿತಾ ಇದ್ದೀನಲ್ವ. ಮೊದಲಿಗೆ ಸ್ವಲ್ಪ ಕಷ್ಟ ಅನಿಸಿದ್ರು ಕೂಡ ಅಭ್ಯಾಸ ಚೆನ್ನಾಗಿ ಮಾಡ್ತಾಯಿದ್ರೆ ಖಂಡಿತ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಕೂಡ ನನ್ನಲ್ಲಿದೆ ಆಯಿತಾ. ಹಾಗಾಗಿ ಪ್ರತಿದಿನ ಕೂಡ
ಹೊಸ ಡಿಸೈನು, ಹೊಸ ಹೊಸ ಒಂದು ವಿಷಯ ಇದನ್ನು ಕಲಿಯೋದ್ರಿಂದ ನನಗಂತೂ ತುಂಬಾ ಖುಷಿ ಆಗುತ್ತೆ. ಇವತ್ತು ನೋಡಿ ಈ ಒಂದು ಡಿಸೈನ್ನ ಕೂಡ ಕಲ್ತಿರುವಂಥದ್ದು. ಅಂದರೆ ಡೈಲಿ ಒಂದೊಂದು ಡಿಸೈನ್ ಕೂಡ ಹೇಳ್ಕೊಡ್ತಾರಲ್ಲ, ಹಾಗಾಗಿ ಮುಂಚೆ ಹಾಕಿದಾಗ ಅಷ್ಟೊಂದು ನೀಟಾಗಿ ಕ್ಲೀನಾಗಿ ಡಿಸೈನ್ ಎಲ್ಲ ಬರ್ತಾ ಇರಲಿಲ್ಲ. ಈಗ ಸ್ವಲ್ಪ ಸ್ವಲ್ಪ ಹಾಗೆ ಕಲಿತಾ ಬರ್ತಾ ಇದೆ ಅಷ್ಟೇ. ಚೆನ್ನಾಗಿ ಬಂದಿದೆಯೋ ಇಲ್ವೋ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳಿ ಆಯಿತಾ. ನನಗೂ ಕೂಡ ನಿಮ್ಮ ಸಜೆಷನ್ ಏನು ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಯಾಕಪ್ಪ ಸಜೆಷನ್ ಅಂತ ಹೇಳಿದ್ರೆ ನೀವು ಕೂಡ ಕಲ್ತಿರ್ತೀರಲ್ವ, ನೀವು ಕೂಡ ಹೇಗಿರುತ್ತೆ ಅನ್ನೋದನ್ನು ಅನುಭವ ನನಗೂ ಕೂಡ ತಿಳಿಸಿ. ಅದಾದ ನಂತರ ಸ್ವಲ್ಪ ಹೂವು ಕೂಡ ಕಟ್ಕೋಬೇಕಾಗಿತ್ತು. ಅಂದರೆ ಸ್ವಲ್ಪ ದೇವ್ರಿಗೆ ಪ್ರೇಯರ್ ಮಾಡ್ಕೊಂಬಿಡೋಣ ಅಂಥೇಳಿ ಸಂಜೆ ತನಕನೂ ಇಷ್ಟು ಕೆಲಸ ಮುಗಿಸೋ ತನಕ ನನಗೆ ಸಂಜೆನೇ ಆಗೋಯಿತು. ಅದಕ್ಕೆ ನನಗೆ ಹೂವು ಕೊಟ್ಟಕ್ಕೂ ಕೂಡ ಪುರ್ಸೊತ್ತಾಗಲೇ ಇಲ್ಲ. ಸ್ವಲ್ಪನಾದರೂ ಹೂವು ಕಟ್ಕೊಂಡು ಮುಟ್ಕೊಳ್ಳೋಣ. ನಮ್ಮ ಅತ್ತೆ ಕೂಡ ಬೈತಾನೇ ಇರ್ತಾರೆ, ಹೂವು ತೊಗೊಂಬಂದು ಇಟ್ಕೊಂಡಿದ್ಯಾ ಅಷ್ಟೇ, ಹೂವು ಕಟ್ಟಲಿಲ್ಲ, ಹೂವನೂ ಮುಟ್ಕೊಳ್ಳೋದಿಲ್ಲ, ಹಾಗೇ ಇಟ್ಕೊಂಡ್ಬಿಟ್ಟಿರ್ತೀಯ ಅಂಥೇಳಿ. ಹಾಗಾಗಿ ಸ್ವಲ್ಪ ಹೂವು ಕಟ್ಟಿ ಮುಟ್ಕೊಂಬಿಡೋಣ, ಸ್ನಾನ ಮಾಡ್ಕೊಂಡು ಸ್ವಲ್ಪ ಪ್ರೇಯರ್ನ ಮಾಡಿಕೊಂಡು ಅದನ್ನು ಕೂಡ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೂವು ಕೂಡ ಕಟ್ಕೋತಾ ಇದ್ದೀನಿ. ಇಷ್ಟೊಂದೆಲ್ಲ ಬ್ಯುಸಿ ಆಗೋಗ್ಬಿಟ್ಟಿತ್ತು ಇವತ್ತಂತೂ. ಫುಲ್ ಡೇ ನನಗಂತೂ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಹೂವು ಕೂಡ ಚೆನ್ನಾಗಿ ಕಟ್ಕೊಂಡಾದ ನಂತರ ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿ ಬರ್ತೀನಿ. ಇಷ್ಟೆಲ್ಲ ಕೆಲಸ ಮುಗಿಯೋ ತನಕ ಸಂಜೆನೇ ಆಗೋಗ್ಬಿಡುತ್ತೆ. ನಾನು ಕೂಡ ಫ್ರೆಶ್ ಅಪ್ ಆಗಿ ಸ್ವಲ್ಪ ದೇವ್ರನ್ನ ಪ್ರೇಯರ್ ಮಾಡಿಕೊಂಡು ಒಂದು ಬಿಸಿ ಬಿಸಿ ತಿನ್ನೋದಕ್ಕೆ ಅಥವಾ ಕುಡಿಯೋದಕ್ಕೆ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ, ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಒಂದು ಕಪ್ ಕಾಫಿನ ಕೂಡ ಮಾಡ್ಕೋತಾ ಇದ್ದೀನಿ. ಕಾಫಿನ ಕುಡಿದು ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.